ಹಾಯ್ ಹಲೋ ನಮಸ್ಕಾರ. ನನ್ನ ಹೆಸರು ದಿಯಾ. ನಾನಿವತ್ತು ಆಟೋಕ್ಯಾಡಲ್ಲಿ ಡಾಕ್ಯುಮೆಂಟ್ಸ್ ಹೇಳ್ತಿದ್ದೀನಿ. ಏನು ಜಸ್ಟ್ ಮೇಲ್ಮೇಲಿಂದ ಏನೇನು ಡಾಕ್ಯುಮೆಂಟ್ಸ್ ಇದೆ ಅಂತ ಅಷ್ಟೇ ಹೇಳ್ತೇನೆ. ಇನ್ನು ಡೀಪಾಗಿ ಬೇಕು ಅಂದರೆ ನೆಕ್ಸ್ಟ್ ವಿಡಿಯೋನಲ್ಲಿ ನಿಮಗೆ ಫುಲ್ ಸಿಗುತ್ತೆ. ಈಗ ಇದರಲ್ಲಿ ಡಾಕ್ಯುಮೆಂಟ್ಸಲ್ಲಿ ಕಾಮನ್ಸ್ ನೇಮ್ ಅದರಲ್ಲಿ ಏನೇನಿದೆ ನೋಡಿ. ಲೈನ್ ಕಮಾಂಡ್, ಓಕೆ, ಲೈನ್ ಕಮಾಂಡ್ ಇದೆ, ಮಲ್ಟಿ ಲೈನ್ ಇದೆ, ಸರ್ಕಲ್, rectangle, polygon, ellipse, arc. ಫಾರ್ ಲೈನ್ ಎಲ್ ಎಂಟರ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಜಸ್ಟ್ ಕ್ಲಿಕ್ ಆನ್ ದ ಎಲ್ ಎಂಟರ್ ಅಂತ ಮಾಡಬೇಕು. ದೆನ್ ಆ ಕಮಾಂಡ್ ಬಂದಿದೆ ಇಲ್ಲ ಅಂತ ಗೊತ್ತಾಗಕ್ಕೆ ಇಲ್ಲಿ ಕೆಳಗೆ ಕಮಾಂಡ್ ಪ್ರಾಂಪ್ಟ್ ಇರುತ್ತೆ, ಅದರಲ್ಲಿ ನೋಡಬೇಕು. ಲೈನ್ ಸ್ಪೆಸಿಫೈ ಫಸ್ಟ್ ಪಾಯಿಂಟ್ ನಿಮಗೆ ಎಲ್ಲಿಂದ ಬೇಕೋ ಅಲ್ಲಿಂದ ಸ್ಪೆಸಿಫೈ ಮಾಡಬೇಕು. ಇದು ಒಂದೊಂದ್ಸರಿ ಲೈನ್ ಸ್ಟ್ರೇಟ್ ಬರೋದಿಲ್ಲ. F8 ಒತ್ತಿದ್ರೆ ನೋಡಿ ಲೈನ್ ಸ್ಟ್ರೇಟ್ ಇಲ್ಲ. ಸೊ ಇಫ್ ಯು ವಾಂಟ್ straight line, then click on the F8, then you will get straight line. Okay, so you can draw however you want. It is for straight line ಸಲುವಾಗಿರೋದು. ಇದು ಆದಮೇಲೆ ಮಲ್ಟಿ ಲೈನ್ ಅಂತ ಬರುತ್ತೆ. ಮಲ್ಟಿ ಲೈನಲ್ಲಿ ML ಎಂಟರ್ ಅಂತ ಒತ್ತಬೇಕು. ಆಮೇಲೆ ಮತ್ತೆ ಫಸ್ಟ್ ಕ್ಲಿಕ್ ಅಂತ ಸ್ಪೆಸಿಫೈ ಫಸ್ಟ್ ಪಾಯಿಂಟ್ ಅಂತ ಇರಿದೆ. ಫಸ್ಟ್ ಪಾಯಿಂಟಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಮೌಸಿಂದ ಕ್ಲಿಕ್ ಮಾಡಬೇಕು, ಲೆಫ್ಟ್ ಕ್ಲಿಕ್ ಮಾಡಬೇಕು, ಜಸ್ಟ್ ಡ್ರ್ಯಾಗ್ ಮಾಡಬೇಕು ನಿಮಗೆ ಎಲ್ಲಿವರೆಗೂ ಬೇಕು ಎಲ್ಲಿವರೆಗೂ ಬೇಡ ಅಂತಂದು. ಆ್ಯಂಡ್ ದಿಸ್ ಇಸ್ ಅಗೇನ್ F8 ಅಂತ ಒತ್ತಿದ್ರೆ ಅಷ್ಟೇ ಸ್ಟ್ರೇಟ್ ಲೈನ್ ಬರುತ್ತೆ, ಇಲ್ಲ ಬರೋದಿಲ್ಲ. ಓಕೆ ನೋಡಿ, ಯು ಕ್ಯಾನ್ ಡ್ರಾ ಇಟ್ ಡಬಲ್ ಲೈನ್, ಮಲ್ಟಿ ಲೈನ್. ಸೊ ದಿಸ್ ಇಸ್ ಫಾರ್ ಮಲ್ಟಿ ಲೈನ್. ನಾವು ಫಾರ್ ಸರ್ಕಲ್ ವಿ ಶುಡ್ ಯೂಸ್ ಸಿ ಎಂಟರ್ ಒತ್ತಬೇಕು. ಆಮೇಲೆ ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಎಷ್ಟು ಡಿಸ್ಟೆನ್ಸಲ್ಲಿ ಬೇಕೋ ಅಷ್ಟು ಸ್ಪೆಸಿಫೈ ರೇಡಿಯಸ್ ಆಫ್ ದ ಸರ್ಕಲ್. ನಿಮಗೆ ಎಷ್ಟು ರೇಡಿಯಸ್ ಎಷ್ಟು ಬೇಕೋ ಅಷ್ಟು ಹಾಕಬೇಕು. ಲೈಕ್ ಎಷ್ಟು ಬೇಕು ನಿಮಗೆ, 10 ಮೀನ್ಸ್ 10 ತೊಗೊಂಡ್ಬಿಡ್ತದೆ. ಇದು ನೋಡ್ರ, ಬೇಕಿದ್ರೆ ಇದರಲ್ಲಿ ಡೈಮೆನ್ಷನಲ್ಲಿ ಹೋಗಿ ಚೆಕ್ ಮಾಡ್ಬೋದು ನೀವು ಎಷ್ಟು ತೊಗೊಂಡಿದೆ ಅಂತಂದು. 10 ರೇಡಿಯಸ್ ತೊಗೊಂಡಿದ್ದು ಹೌದಿಲ್ರಿ. ಸೊ ನೆಕ್ಸ್ಟ್ ಫಾರ್ ರೆಕ್ಟ್ಯಾಂಗಲ್ REC ಎಂಟರ್ ಅಂತ ಓದಿ. ಈಗ ಇದು ನೀವು ಒಂದು ಕಮಾಂಡ್ ಯೂಸ್ ಮಾಡಿರ್ತೀರಿ. ಈಗ ಆ ಕಮಾಂಡಿಂದ ಹೊರಗೆ ಬರಬೇಕು ಅಂದರೆ ಎಸ್ಕೇಪ್ ಅಂತ ಒತ್ತಬೇಕು. ಎಸ್ಕೇಪ್ ಅಂತ ಒತ್ತಿದ್ಮೇಲೆ ನೆಕ್ಸ್ಟ್ ಕಮಾಂಡ್ ಯೂಸ್ ಮಾಡಬೇಕು. ಸೊ REC ಎಂಟರ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಸೊ ಕ್ಲಿಕ್ ಆನ್ ದ ಸ್ಕ್ರೀನ್. ನಿಮಗೆ ಎಷ್ಟು ಬೇಕು ಸೈಜು ಅಷ್ಟು ಡ್ರ್ಯಾಗ್ ಮಾಡ್ಕೋಬೋದು. ಸ್ಪೆಸಿಫೈ ಅದರ್ ಕಾರ್ನರ್ ಪಾಯಿಂಟ್ ಅಂತ ಹೇಳ್ತಾ ಇರೋದು. ಸೊ ಸ್ಪೆಸಿಫೈ ಮಾಡಬೇಕು. ನೆಕ್ಸ್ಟ್ ಪಾಲಿಗಾನ್ ಬೇಕು ಅಂದರೆ POL ಎಂಟರ್ ಅಂತ ಮಾಡಿ ನಿಮಗೆ ಪಾಲಿಗಾನ್ ಎಂಟರ್ ನಂಬರ್ ಆಫ್ ಸೈಡ್ಸ್ ಅಂತ ಕೇಳ್ತಾ ಇರೋದು. ಸೊ ನಂಬರ್ ಆಫ್ ಸೈಡ್ಸ್ ಎಷ್ಟು ಬೇಕು ಅಂತ ಮಾಡಬೇಕು. ನಾನೀಗ 4 ಅಂತ ತೊಗೊಂಡ್ರೆ 4 ತೊಗೋತೇನೆ, 5 ಅಂದರೆ 5, ನಾನು 6 ತೊಗೊತೇನೆ. ಆ್ಯಂಡ್ ಎಂಟರ್ ಒತ್ತಬೇಕು. ಆಮೇಲೆ ಕ್ಲಿಕ್ ಆನ್ ದ ಸ್ಕ್ರೀನ್. ಆ್ಯಂಡ್ ಆಮೇಲೆ ಏನು ಕೇಳುತ್ತೆ, ಎಂಟರ್ ಆಪ್ಷನ್ ಇನ್ಸ್ಕ್ರೈಬ್ಡ್ ಇನ್ ಸರ್ಕಲ್ ಆರ್ ಸರ್ಕಮ್ಸ್ಕ್ರೈಬ್ಡ್ ಅಬೌಟ್ ಸರ್ಕಲ್ ಅಂತ ಕೇಳ್ತದೆ. ಅದಕ್ಕೆ ನಿಮಗೆ ಇನ್ಸ್ಕ್ರೈಬ್ಡ್ ಇನ್ ಸರ್ಕಲ್ ಅಂತಂದರೆ ಐ ಎಂಟರ್ ಒತ್ತಬೇಕು. ಔಟ್ಸೈಡ್ ದಿ ಸರ್ಕಲ್ ಅಂತ ಇದ್ದಿದ್ರೆ ಸಿ ಎಂಟರ್ ಅಂತ ಒತ್ತಬೇಕು. ಸೊ ಈಗ ನನಗೆ ಇನ್ಸೈಡೇ ಬೇಕಂತ ಅಂದ್ಕೊರಿ, ಐ ಎಂಟರ್, ಜಸ್ಟ್ ಕ್ಲಿಕ್. ಸೊ ಈ ಥರ ಬರೋದು. ಈಗ ಇದು ಸರ್ಕಲ್ ಇದೆ ನೋಡಿ, ಕ್ಲಿಕ್ ಮಾಡ್ತೀನಿ. POL ಎಂಟರ್, 6 ಸೈಡ್ ಎಂಟರ್. ಓಕೆ, ಸೆಂಟರ್ ಆಫ್ ದ ಪಾಲಿಗಾನ್ ಕ್ಲಿಕ್ ಮಾಡಬೇಕು. ನಿಮಗೆ ಐ ಅಂತೂ ಕ್ಲಿಕ್ ಮಾಡಿದರೆ ಇದು ಸೆಂಟರ್ ಆಫ್ ದ ಸರ್ಕಲ್ ಅಷ್ಟೇ ಇದು ಆಗೋದು. ಇಲ್ಲ ಅಂದರೆ ಔಟ್ಸೈಡ್ ಆಫ್ ದ ಸರ್ಕಲ್ ಬರ್ತದೆ. ಇದು ಮಾಡಿಕೊಂಡ್ರೆ ಎಂಟರ್, ಸ್ಪೆಸಿಫೈ ಸೆಂಟರ್ ಆಫ್ ದ ಪಾಲಿಗಾನ್, ರೈಟ್. ಆ್ಯಂಡ್ ಸಿ ಎಂಟರ್ ಮಾಡ್ತೇನೆ ಈಗ ನಾನು ಈ ಸರಿ. ವೇಟ್, POL ಎಂಟರ್, specify center of the polygon. This is the center of the polygon.
ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸಿ ಎಂಟರ್ ಅಂತ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಎಡ್ಜ್ ಇರುತ್ತಲ್ಲ ಅಲ್ಲಿ ಹೋಗಿ ಕ್ಲಿಕ್ ಮಾಡಬೇಕು. ಅಂದರೆ ನಿಮ್ಮ ಔಟ್ಸೈಡ್ ಆಫ್ ದ ಸರ್ಕಲ್ ಬಂದುಬಿಡ್ತದೆ ಈ ಥರ. ಓಕೆ, ನೆಕ್ಸ್ಟ್ ಎಲಿಪ್ಸ್. ಎಲಿಪ್ಸಿಗೆ ಸಲುವಾಗಿ ಎಂಟರ್ ಅಂತ ಪ್ರೆಸ್ ಮಾಡಬೇಕು. ಆಮೇಲೆ ಜಸ್ಟ್ ಒನ್ ಕ್ಲಿಕ್, 2 ಕ್ಲಿಕ್ ಮಾಡಿ ಜಸ್ಟ್ ಥರ್ಡ್ ಕ್ಲಿಕ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಸ್ಪೆಸಿಫೈ ಡಿಸ್ಟೆನ್ಸ್ ಆಫ್ ದ ಅದರ್ ಆಕ್ಸಿಸ್, ನಿಮಗೆ ಎಷ್ಟು ಬೇಕೋ ಅಷ್ಟು. ಈಗ ನೆಕ್ಸ್ಟ್ ಆರ್ಕಿನ ಸಲುವಾಗಿ ಶಾರ್ಟ್ಕಟ್ ಕೀ ಇಲ್ಲ, ಅದಕ್ಕೆ ARC ಫುಲ್ ಒತ್ತಬೇಕು, ಎಂಟರ್. ದೆನ್ ಆರ್ಕ್ ಅಂದಮೇಲೆ ಇಲ್ಲೊಂದು ಕ್ಲಿಕ್, ಇನ್ನೊಂದು ಕ್ಲಿಕ್, ಇನ್ನೊಂದು ಎಷ್ಟು ಇದು ಆಗ್ತದೋ ಅದು. ARC ಎಂಟರ್, ಒಂದು ಕ್ಲಿಕ್, ಸೆಕೆಂಡ್ ಕ್ಲಿಕ್, ಆ್ಯಂಡ್ ಥರ್ಡ್ ಕ್ಲಿಕ್ ಎಷ್ಟು ಎಲ್ಲಿ ಬೇಕೋ ಅಲ್ಲಿ. ಈ ಥರ ನೀವು ಈ ಡ್ರಾ ಕಮೆಂಟ್ಸ್ ಎಲ್ಲ ಯೂಸ್ ಮಾಡ್ಕೋಬೋದು. ಇದು ಸ್ಟಾರ್ಟಿಂಗ್ ಯಾರಿಗೆ ಇನ್ನೂ AutoCAD ಬರೋದಿಲ್ಲ, ಸೊ ಯು ಕ್ಯಾನ್ ಟ್ರೈ ದಿಸ್. ಥ್ಯಾಂಕ್ ಯು, ಬಾಯ್.